ವಯನಾಡಿನ ಗುಡ್ಡ ಸಾವಿನ ಗುಡ್ಡ ಆಗಿಬಿಟ್ಟಿದೆ. ಗುಡ್ಡ ಕುಸಿದಿರೋದು ಅಂತಂದ್ರೆ ಅದು ಮೃತ್ಯುವೇ ಮುರ್ಕೊಂಡು ಬಿದ್ದ ಹಾಗೆ. ಜನರ ಮೇಲೆ ಸಾವಿನ ಸಂಖ್ಯೆ ಅಂತೂ ಕ್ಷಣ ಕ್ಷಣಕ್ಕೂ ಏರ್ತಾನೆ ಇದೆ. ವಯನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಆತಂಕ. ಇನ್ನೂ ಕೂಡ ಆತಂಕ ನಿಂತಿಲ್ಲ. ಒಂದು ಅನಾಹುತ ಆಯ್ತು ಮುಗಿತು ಅಂತಿಲ್ಲ. ಯಾಕ್ಷಣ ಏನೋ ಅನ್ನೋ ಪರಿಸ್ಥಿತಿ. 172ಕ್ಕೆ ಏರಿಕೆಯಾಗಿದೆ ಸಾವಿನ ಸಂಖ್ಯೆ. ಮಳೆಯ ನಡುವೆಯೂ ನಿರಂತರ ಶೋಧ ಕಾರ್ಯಾಚರಣೆ ನಡೆದೇ ಇದೆ ವಯನಾಡಿನಲ್ಲಿ. ಆದ್ರೂ ಕೂಡ ಮತ್ತೀಗ ರೆಡ್ ಅಲರ್ಟ್ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಮತ್ತಷ್ಟು ಆತಂಕದ ಕಾರ್ಮೋಡ ವಯನಾಡನ್ನ ಕವಿತಾನೆ ಇದೆ. ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ವಯನಾಡಿನಿಂದ ನೇರ ದೃಶ್ಯಗಳನ್ನ ನಿಮ್ಗೋಸ್ಕರ ರಿಪಬ್ಲಿಕ್ ಕನ್ನಡ ತರ್ತಾ ಇದೆ. ಡ್ರೋನ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಹೇಗೆ ಅಲ್ಲಿ ಸಂಪೂರ್ಣವಾಗಿ ಮಳೆ ನೀರು ಆವರಿಸ್ಕೊಂಡು ಬಿಟ್ಟಿದೆ ಅಂತ. ಅಷ್ಟೇ ಅಲ್ಲ, ಮಂಜು ಕವಿದಿದೆ ನೋಡಿ. ಮಡಿಕೇರಿ ತರಾನೇ ಮಂಜಿರುತ್ತೆ ವಯನಾಡಲ್ಲಿ ಯಾವಾಗ್ಲೂ. ಈಗ ರಕ್ಷಣಾ ಕಾರ್ಯಾಚರಣೆಗೆ ಆ ಮಂಜು ಕವಿದಿರ್ತಕ್ಕಂಥದ್ದು ಬಹಳ ತೊಂದರೆ ಉಂಟು ಮಾಡ್ತಾ ಇದೆ. ಹೆಲಿಕಾಪ್ಟರ್ ಕಾರ್ಯಾಚರಣೆಗೂ ಕೂಡ ನೋಡಿ. ಅಲ್ಲಿ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಎಷ್ಟು ಕಷ್ಟ ನೋಡಿ. ಒಬ್ರನ್ನ ರಕ್ಷಣೆ ಮಾಡ್ಕೊಂಡು ಬರೋದು ಮೊಳಕಾಲ್ವರೆಗೂ ಸಿಲ್ಟ್ ಕೆಸರು ತುಂಬ್ಕೊಂಡ್ಬಿಟ್ಟಿದೆ. ಅಂಥ ಕೆಸರಲ್ಲಿ ಹೋಗಿ ಇನ್ನೊಬ್ರನ್ನ ರಕ್ಷಣೆ ಮಾಡ್ಕೊಂಡು ಬರೋದಿದೆಯಲ್ಲ, ಬಹಳ ದೊಡ್ಡ ಹರಸಾಹಸ ಅದು. ವೀಕ್ಷಕರೇ, ಕಂಡು ಕೇಳದ ದುರಂತಕ್ಕೆ ದೇವರ ನಾಡು ಈಡಾಗಿದೆ. ರಿಪಬ್ಲಿಕ್ ಕನ್ನಡ ಆ ಎಲ್ಲ ಗ್ರೌಂಡ್ ರಿಪೋರ್ಟ್ನ ಗ್ರೌಂಡ್ ಝೀರೋದಿಂದ ಅಲ್ಲೇ ಹೋಗಿ ನಿಂತು ನನ್ನ 3 ಸಹೋದ್ಯೋಗಿಗಳು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಭೀಕರ ಭೂಕುಸಿತಕ್ಕೆ ಮನೆಗಳು ಸಂಪೂರ್ಣ ಧ್ವಂಸ ಆಗ್ಬಿಟ್ಟಿದೆ. ಮನೆಗಳಷ್ಟೇ ಏನು, ಊರಿಗೂರೇ ಧ್ವಂಸ ಆಗ್ಬಿಟ್ಟಿದೆ. ನಾನ್ ಸ್ಟಾಪ್ ಲೈವ್ ಕೊಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಸೊ ನನ್ನ ಸಹೋದ್ಯೋಗಿ ವಿನೋದ್ ಅಲ್ಲಿಂದ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಏನಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನೋಡಿ. ದೇವರನಾಡು ಕೇರಳದಲ್ಲಿ ಕಳೆದ 2 ದಿನಗಳಿಂದ ಸುರಿದಂತಹ ರಣಭೀಕರ ಮಳೆಗೆ ವಯನಾಡಿನ ಮೊಂಡಕಾಯಿ ಮತ್ತು ಚೂರಲ್ಮಲೆ ಗ್ರಾಮಗಳು ಕೂಡ ಅಕ್ಷರಶಃ ನಲುಗಿ ಹೋಗಿರುವಂಥದ್ದು. ನಾನೀಗ ಸದ್ಯ ನಿನ್ನೆ ಏನು ಮನೆಗಳು ಜಲಾವೃತ ಆಗಿರುವಂತಹ ಸ್ಥಳದಲ್ಲಿದ್ದೇನೆ. ಈ ಒಂದು ಮನೆಯ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಈ ಮನೆ ಒಂದು ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಅಂದರೆ ಈ ನಿನ್ನೆ ರಾತ್ರಿ ಏಕಾಏಕಿ ಸುಮಾರು ನಿನ್ನೆ ಮಧ್ಯರಾತ್ರಿ 1:32 ಗಂಟೆ ಸುಮಾರಿಗೆ ಅತ್ಯಂತ ಭೀಕರವಾದಂತಹ ಮಳೆ ಬಂತು. ಸೊ ಹೀಗಾಗಿ ಈ ಮನೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಜೊತೆಗೆ ಮೇಲ್ಛಾವಣಿ ಇರ್ಬೋದು, RCC ಕಟ್ಟಡಗಳು ಕೂಡ ಈಗಾಗಲೇ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಈಗಾಗಲೇ ಇಲ್ಲಿದ್ದಂತಹ ಜನರೆಲ್ಲ ಈಗಾಗಲೇ NDRF ಮತ್ತು SDRF ಸಿಬ್ಬಂದಿಗಳು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಜೊತೆಗೆ ಮನೆಯ ಒಳಭಾಗದಲ್ಲಿ ಕೂಡ ಗೊತ್ತಾಗುತ್ತೆ ಮಣ್ಣು ಯಾವ ರೀತಿಯಲ್ಲಿ ಕೊಚ್ಚಿಕೊಂಡು ಬಂದಿರುವಂಥದ್ದು. ಅಂದರೆ ಕೆಮ್ಮಣ್ಣು ಇರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಸಾಕಷ್ಟು ಮಟ್ಟದಲ್ಲಿ ದೊಡ್ಡದಾಗಿ ಇಲ್ಲಿ ಕೊಚ್ಚಿಕೊಂಡು ಬಂದು ಮನೆ ಒಳಭಾಗಕ್ಕೂ ಕೂಡ ಬಂದು ನಿಂತಿರೋದು. ಜೊತೆಗೆ ಈಗಾಗಲೇ ಅರ್ಧ ಮನೆ ಸಂಪೂರ್ಣವಾಗಿ ನೀರಿನಿಂದ ಕೊಚ್ಚಿ ಹೋಗಿರುವಂಥದ್ದು. ಇನ್ನು ನಾನು ನಿಂತಿರುವಂತಹ ಸ್ಥಳದ ಹಿಂಭಾಗದ ದೃಶ್ಯ ಸಹ ನೋಡ್ತಾ ಇರ್ಬೋದು. ಈ ಒಂದು ನದಿ ಏನಿದೆ, ಇದು ಈ ಇಲ್ಲೇ ನದಿ ಯಾವುದೇ ರೀತಿಯಾದ ಕೂಡ ಇಲ್ಲಿ ನದಿ ಹರಿತಾ ಇರಲಿಲ್ಲ. ಸುತ್ತಲೂ ಕೂಡ ಈ ನಾವು ನೋಡ್ತಾ ಇರುವಂತಹ ಪ್ರದೇಶದ ಸುತ್ತಲೂ ಕೂಡ ಮನೆಗಳಿತ್ತು. ಎಲ್ಲವೂ ಕೂಡ ಮನೆಗಳೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ನೀರಿನಿಂದ ಕೊಚ್ಚಿ ಹೋಗಿರುವಂಥದ್ದು. ಯಾವುದೇ ರೀತಿಯಾದಂತಹ ಕುರಿಗಳು ಸಿಗ್ತಾ ಇಲ್ಲ. ಅಲ್ಲೇ ನಮ್ಮದು ಸ್ವಲ್ಪ ದೂರದಲ್ಲಿ 1-2 ಮನೆಗಳು ನೋಡೋದು ಬಿಟ್ಟರೆ ಸಂಪೂರ್ಣವಾಗಿ ಈಗಾಗಲೇ 140ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. 250ಕ್ಕೂ ಹೆಚ್ಚು ಜನರು ಈಗಾಗಲೇ ಕಣ್ಮರೆಯಾಗಿರುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಇನ್ನು ಬಲಭಾಗ ಎಡಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ಸುಮಾರು 4-5 ಮನೆಗಳು ಕೂಡ ಮಣ್ಣಿನಿಂದ ಕೊಚ್ಚಿ ಸುಮಾರು ಅರ್ಧದಷ್ಟು ಮಣ್ಣು ಮನೆಯ ಒಳಭಾಗಕ್ಕೆ ನುಗ್ಗಿರುವಂಥದ್ದು. ಮರ ಗಿಡಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ. ಈಗಾಗಲೇ ಏನು ಈ ಒಂದು ಮೊಂಡಕಾಯಿ ಶಾಲೆಯಲ್ಲಿದೆ, ಅದೇ ನಡೀತಾ ಇರುವಂತಹ ರೆಸ್ಕ್ಯೂ ಆಪರೇಷನ್ ಏನಿದೆ ಆ ಸ್ಥಳದಿಂದ ಕೆಲವೇ ದೂರದಲ್ಲಿರುವಂತಹ ಸ್ಥಳ ಇದು. ಅತ್ಯಂತ ಸಾಕಷ್ಟು ತೊಂದರೆ ಆಗಿರುವಂತಹ ಸ್ಥಳ ಈ ಮೊಂಡಕಾಯಿ ಮತ್ತು ಚೂರಲ್ಮಲೆ ಗ್ರಾಮಗಳು. ಜೊತೆಗೆ ಈ ಗ್ರಾಮಗಳಲ್ಲಿ ಸಾಕಷ್ಟು ಅನಾಹುತಗಳಾಗಿದೆ. ಸುಮಾರು 100ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಈಗಾಗಲೇ 250 ಜನರು ಕಣ್ಮರೆಯಾಗಿರುವಂತಹ ಮಾಹಿತಿಗಳು ಸಹ ಲಭ್ಯ ಇರೋ ಕಾರಣಕ್ಕಾಗಿ ಇವತ್ತು ಮತ್ತೆ ರೆಸ್ಕ್ಯೂ ಆಪರೇಷನ್ಸ್ ಕೂಡ ಈಗಾಗಲೇ ಸಿಬ್ಬಂದಿಗಳು ಶುರು ಮಾಡಿದ್ದಾರೆ. ಇಲ್ಲೇನೋ ಇವತ್ತು ಕೂಡ ಕಣ್ಮರೆಯಾಗಿರುವಂತಹ ಪ್ರತಿಯೊಬ್ಬರಲ್ಲೂ ಕೂಡ ಹುಡುಕುವಂತಹ ಕೆಲಸ SDRF ಮತ್ತು NDRF ಸಿಬ್ಬಂದಿಗಳ ಮೇಲಿದೆ. ಈಗಾಗಲೇ ಈ ಒಂದು ರಕ್ಷಣಾ ಕಾರ್ಯ ಕೂಡ ಆರಂಭ ಆಗಿದೆ. ಸೊ ಇವತ್ತು ಎಷ್ಟು ಜನರು ಮೃತದೇಹ ಸಿಗುತ್ತೆ, ಜೊತೆಗೆ ಎಷ್ಟು ಜನರ ಹೆಲಿಕಾಪ್ಟರ್ ಮೂಲಕ ಸುರಕ್ಷಿತ ಸ್ಥಳಕ್ಕೆ ಸಿಬ್ಬಂದಿಗಳು ಶಿಫ್ಟ್ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು. ದೇವರ ನಾಡಿನ ಕಣ್ಣೀರ ಕಥೆಗಳು ನಿಜಕ್ಕೂ ಮನ ಕಲಕುವಂತಿದ್ದಾವೆ.
ಅಲ್ಲಿ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಝೀರೋ ರಿಪೋರ್ಟ್ ನ ನಿಮ್ ಮುಂದೆ ಕೊಡ್ತಾ ಇದೆ. ಆಶ್ಚರ್ಯ ಏನ್ ಗೊತ್ತಾ, ಕನ್ನಡಿಗರದ್ದೇ ಒಂದು ಗ್ರಾಮ ಇದೆ ಅನ್ನುವಂಥದ್ದು. ಅಲ್ಲಿ ಎಂಥ ಆಶ್ಚರ್ಯ ನೋಡಿ, ನಮಗೆ ಗೊತ್ತೇ ಇರಲಿಲ್ಲ. ಅಲ್ಲಿ ಕನ್ನಡಿಗರೇ ವಾಸ ಮಾಡ್ತಾ ಇದ್ದಂಥ ಒಂದು ಗ್ರಾಮ ಇತ್ತು, ಅದು ಕೂಡ ಸಂಪೂರ್ಣ ಕೊಚ್ಕೊಂಡು ಹೋಗಿದೆ. ಕನ್ನಡಿಗರಿದ್ದ ಆ ಇಡೀ ಗ್ರಾಮ ಜಲ ಸಮಾಧಿ ಆಗಿದೆ. ನಿಜಕ್ಕೂ ಇದು ಕರ್ನಾಟಕಕ್ಕೆ ಕಣ್ಣೀರಿನ ಕಥೆ ಅಂತಾನೆ ಹೇಳಬೇಕು. ಸಾವಿನ ಗ್ರಾಮದಲ್ಲಿ 70 ಮನೆಗಳು ಜಲ ಸಮಾಧಿ ಆಗಿದ್ದಾವೆ. 40 ಜನ ದಾರುಣ ಅಂತ್ಯ, ಪಾಪ ಹೊಟ್ಟೆಪಾಡು ಹುಡ್ಕೊಂಡು ಹೋದಂತ ಕನ್ನಡಿಗರು 70 ಜನ ದಾರುಣ ಅಂತ್ಯ ಕಂಡಿದ್ದಾರೆ. ನಮ್ಮ ಪ್ರತಿನಿಧಿ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಕೇರಳದ ವೈನಾಡಿನ ಚೋರಲ್ಮಲೆ ಹಾಗೂ ಮೊಳ್ಳಕೆ ಗ್ರಾಮಗಳು ರಣಭೀಕರ ಮಳೆಗೆ ತತ್ತರಿಸಿ ಹೋಗಿದೆ. ಈಗಾಗಲೇ 100ಕ್ಕೂ ಹೆಚ್ಚು ಜನರು ಮೃತಪಟ್ಟಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನಮ್ಮ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ರವಿ, ಅಂದರೆ ಸ್ಥಳೀಯರು ಕೂಡ, ಅವರು ಕನ್ನಡಿಗರು ಕೂಡ ಸ್ಥಳೀಯರು, ಅವ್ರ ಜೊತೆಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟೊತ್ತಲ್ಲ ಆಯಿತು ಏನು ಸರ್ ಅಂತ? ರಾತ್ರಿ 1:30ಗೆ ಇದು ಸ್ಟಾರ್ಟ್ ಆಗೈತೆ. ನಾವು ಮನೇಲಿ ಮಲಗಿದಾಗ ನಮ್ಮ ಜೊತೆಗಾರ ಕರೆದು ಹೇಳ್ದ ಈ ಥರ ಆಗೈತೆ ಅಂತ. ಅವಾಗ ಹೋಗೋದ ಅಂದಾಗ ಬೇಡ ಬೆಳಿಗ್ಗೆ ಹೋಗಿ ನೋಡವ ಅನ್ನುವಾಗ ಫಸ್ಟು 1:30ಗೆ ಹೊಡೆದಿರೋ ಬೆಟ್ಟ ತಿರ್ಗಾ 2ನೇ ಸಲ 3 ಗಂಟೆಗೆ ಹೊಡೆದೈತೆ. ತಿರ್ಗಾ 3 ಗಂಟೆಗೆ ನಾವು ಬರೋ ಹೊತ್ತಿಗೆ ತಿರ್ಗಾ 4:15ಗೆ ಲಾಸ್ಟ್ ಹೊಡೆದಿತ್ತು. 3 ಬೆಟ್ಟ ಒಂದು ಗಂಟೆ ಬಿಟ್ಕೊಂಡು ಹೊಡೆದಿರೋದು. ಆ ಟೈಮಲ್ಲಿ ಈ ಲಾಸ್ಟ್ ಹೊಡೆದಾಗ ಇರೋ ಮನೆಗಳೆಲ್ಲ ಕೊಚ್ಕೊಂಡೋಗವೆ. ನೀವು ಎಲ್ಲಿಯವರು ಸರ್? ನೀವು ಮೂಲತಃ ಎಲ್ಲಿಯವರು ಅಂತ? ನಾವು ಮೈಸೂರಿಂದ ಹುಣಸೂರು. ಇಲ್ಲಿ ಏನು ಕೆಲಸ ಮಾಡ್ಕೊಂಡಿದ್ದೀರಿ ಅಂತ? ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು. ಓಕೆ. ಸುಮಾರು ಕನ್ನಡಿಗರು ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ? ಇವಾಗ ಒಂದು ಸ್ವಲ್ಪ ಜನಗಳೇ ಇರೋದು. ಎಷ್ಟು ಜನ? ಅಂದರೆ ಒಂದು 500 ಲೆಕ್ಕ ಮಾಡ್ಬೋದು. ಓಕೆ. ಈಗ ಸದ್ಯಕ್ಕವರೆಲ್ಲ ಸೇಫ್ ಆಗಿದ್ದಾರಾ? ಹಾಂ, ಕನ್ನಡದವರೇ ಇವಾಗ ಹೋಗಿರೋದೆಲ್ಲ. ಓಕೆ. 4 ಮನೆ ನಮ್ಮ ಕುಟುಂಬದಲ್ಲಿ ಇರೋರೇ ಹೋಗಿರೋದು. ಅಂದರೆ ನಿಮ್ಮ ಕುಟುಂಬದವರು ಕೂಡ ತೀರೋಗಿದ್ದಾರೆ? 4 ಮನೆ ಹೋಗವೆ. ಒಟ್ಟು ಎಷ್ಟು ಜನ ಇದಾಗಿದ್ದಾರೆ? ಒಂದು 12 ಜನ ಇರುವುದು. ಓಕೆ. ಅಂದರೆ ಅವರು ಬಾಡಿಗಳು ಸಿಕ್ಕಿದೆ ಹೇಗೆ ಸರ್ ಅಂತ? ಸಿಕ್ಕಿಲ್ಲ, ಒಂದು ಸಿಕ್ಕಿಲ್ಲ. ಓಕೆ. ಯಾವ ಊರು ಸರ್ ನಿಮ್ಮದು? ಹುಣಸೂರು. ಅಲ್ಲಲ್ಲ, ಇಲ್ಲಿ ಯಾವ ಊರಲ್ಲಿ ಇದ್ದೀರಿ ಅಂತ? ಮೊಳ್ಳಕಾಲ ಇದೇ ಊರು, ಚೂರಲ್ಮಲ. ಅಲ್ಲಿ ಎಷ್ಟು ಮನೆಗಳಿತ್ತು, ಎಷ್ಟು ಮನೆ ಕೊಚ್ಚು? ಅಲ್ಲಿ ಒಂದು 70 ಮನೆ ಕೊಚ್ಚೋ ಮನೆಗಳು ಬೇಕಾದಷ್ಟೇ. ಒಂದು 70 ಮನೆ ಹೋಗಿರ್ಬೋದು. ಅದರಲ್ಲಿ 4 ಮನೆ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.